ನನಗೆ ಮಾತು ನನ್ನ ಹತ್ರ ಬಂದಿಲ್ಲ. ನನಗೆ ದೇವರಾಜ ಅವರನ್ನೇ ಕೊಡ್ತೀನಿ ಅಂತ, ಬೇಡಪ್ಪ ನೀನು ಪೆಂಡ್ರೈವ್ ನೀನೇ ಇಟ್ಕೋ ಅಂದೆ. ಆ ಪೆಂಡ್ರೈವ್ ನಾನೇನು ಮಾಡಲಿ? ಕಾರ್ತಿಕ್ ವಿಡಿಯೋದಲ್ಲೇ ಹೇಳ್ತಾನೆ, ತೆಗೆದುಕೊಂಡಾಗ ಡಿ ಕೆ ಶಿವಕುಮಾರ್ ಅವರ ಹತ್ರ ನಾನು ಅಂತ ಹೇಳ್ತಾನೆ. ಅಲ್ಲಿ ನ್ಯಾಯ ಸಿಗದೆ ಇದ್ದಾಗ ನನಗೆ ನ್ಯಾಯ ಕೊಡ್ತೀನಿ ಅಂತ ಹೋಗ್ತೀನಿ, ನ್ಯಾಯ ಸಿಗದೆ ಇದ್ದಾಗ ನಾನು ನೆಕ್ಸ್ಟ್ ದೇವರಾಜ ಗೌಡರ ಹತ್ರ ಹೋಗಿರೋದು ಅಂತ ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಪೆಂಡ್ರೈವ್ ತಗೊಂಡು ಅದನ್ನು ಅವರೇ ಬ್ಲಾಕ್ ಮೇಲ್ ಮಾಡುವಂಥ ಉದ್ದೇಶ ಇಲ್ಲ. ಈ ಜನಗಳದ ಮತ್ತು ನಮ್ಮ ಹಾಸನ ಜಿಲ್ಲೆಯ ಮಹಿಳೆಯರ ಮಾನವನ್ನು ಹರಾಜು ಮಾಡ್ತಕ್ಕಂಥದ್ದಲ್ಲ, ಅದನ್ನು ಕಾಪಾಡಬೇಕನ್ನೋ ಉದ್ದೇಶದಲ್ಲಿ ಈ ಇಶ್ಯೂ ತರಬೇಡ ಅಂತ ಹೇಳಿರಬೇಕು. ಆದರೆ ದೇವರಾಜ ಗೌಡರಿಗೆ ಇದು ವರವಾಗಿ ಪರಿಣಮಿಸಿದೆ. ಇದನ್ನು ತಗೊಂಡು ಬ್ಲಾಕ್ ಮೇಲ್ ತಂತ್ರಕ್ಕೆ ಉಪಯೋಗಿಸಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಇಡೀ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವ, ಹಾಸನ ಜನತೆ ಗೌರವ ಹಾಳಾಗಿದೆ. ಇದನ್ನು ಕೂಡಲೇ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇವನನ್ನು ಮತ್ತು ಕಾರ್ತಿಕನ ಬಂಧಿಸಬೇಕು, ನಿಜಾಂಶವನ್ನು ಹೊರಗೆ ತೆಗಿಬೇಕು. ಇದು ನನ್ನ ಈ ಮಾಧ್ಯಮಗಳ ಮೂಲಕ ಮಾಡ್ತಕ್ಕಂಥ ಒತ್ತಾಯ. ಇದು ಯಾವುದೋ ಒಂದು ತನಿಖೆ ದಿಕ್ಕನ್ನು ತಪ್ಪಿಸಲಿಕ್ಕೆ ನಮ್ಮ ಪಕ್ಷದ ನಾಯಕರಾದ ಶಿವಕುಮಾರ್ ಹೆಸರು ಹೇಳಿದ ತನಿಖೆ ದಿಕ್ಕು ತಪ್ಪುತ್ತೆ. ಮತ್ತು ಇವತ್ತು 7ನೇ ತಾರೀಕು ಎಲೆಕ್ಷನ್ ನಡೆಯುತ್ತಲ್ಲ, ಈ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥ ನಿನ್ನೆ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಹೊರತು ಇದು ಬೇರೆ ಯಾವುದೇ ಅಲ್ಲ. ಇದು ಅನೇಕ BJP ಮುಖಂಡರುಗಳ ಒತ್ತಡಕ್ಕೆ ಮಾಡಿದಂಥ ಒಂದು ಬ್ಲಾಕ್ ಮೇಲ್ ತಂದಂಥ ಪತ್ರಿಕಾಗೋಷ್ಠಿ ಅಂತ ಹೇಳಲಿಕ್ಕೆ ನಾನು ಅದು ಇಚ್ಛೆ ಪಡ್ತೇನೆ. ಈಗ ಒಬ್ಬರು ರಾಜ್ಯ ನಾಯಕರು ಮಾತಾಡ್ತೀವಿ ಅಂತೇಳಿ ಎಲ್ಲರ ಕಡೆ ಹೇಳಿದ್ರೆ ಮಾತಾಡ್ತೀವಿ, ಏನೋ ಮಾತಾಡ್ತೀನಿ ಅಂತ ಮಾತಾಡಿರ್ತಾರೆ. ಯಾರಿಗೂ ಮಾತಾಡೋಕ್ಕಾಗಲ್ಲ ನೀನು ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಇದೇ ಸಬ್ಜೆಕ್ಟ್ ಮಾತಾಡ್ತೀನಿ ಅಂತ ಅವ್ರಿಗೇನು ಗೊತ್ತಿರ್ತದೆ. ಯಾವುದೋ ಮಾತಾಡ್ತೀನಿ ಏನೋ ಕೆಲಸಕ್ಕೆ ಮುಂದಿರ್ತಾನೋ, ಯಾವುದೋ ಕೆಲಸ ಆಗಬೇಕೇನೋ, ಒಬ್ಬ ವಕೀಲರಲ್ಲೋ ಯಾವುದೋ ನ್ಯಾಯ ಇದ್ರ ಬಗ್ಗೆ ಮಾತಾಡೋದು ತಿಳ್ಕೊಂಡಿರ್ತಾರೆ. ಆದರೆ ಇವನು ಬ್ಲಾಕ್ ಮೇಲ್ ಮಾಡೋಕ್ಕೆ ಬರ್ತಾನೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲ, ಇವನು ಮಾತಾಡಿರ್ತಾನೆ, ಯಾಕೆಂದ್ರೆ ಉದ್ಯೋಗನೇ ಇವನು ಬ್ಲಾಕ್ ಮೇಲ್ ಮಾಡೋದು ಬಿಟ್ಟು ಏನೂ ಗೊತ್ತಿಲ್ಲ. ಸರ್, ನಮ್ಮ ನಾಯಕರು ರಾಜಕೀಯ ಉದ್ದೇಶ ಉಪಯೋಗಿಸಬೇಕಂತ 1 ವರ್ಷದಿಂದಲೇ ಉಪಯೋಗಿಸಬಹುದಾಗಿತ್ತು. ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಅವ್ರು ಹೋರಾಟಗಾರರು, ಸಂಘಟನೆಗಾರರು. ಇದನ್ನು ಬ್ಲಾಕ್ ಮೇಲ್ ಮಾಡೋರು ಉಪಯೋಗಿಸಿರೋದು ಹೊರತು ಈ ದಿಕ್ಕನ್ನು ತನಿಖೆ ದಿಕ್ಕನ್ನು ತೆಗೆಸಿ ಇವ್ರ ಮೇಲೆ ಒಂದು ಆರೋಪ ಮಾಡಿ ನಾವು ಬೆನಿಫಿಟ್ ಪಡೆಯುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸನ ಹೊರತು ಇದು ಬೇರೆ ಯಾವುದೇ ಉದ್ದೇಶ ಅಲ್ಲ. ಆದರೆ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮಾಡಬೇಕು ಹೊರತು ಪೆನ್ ಡ್ರೈವ್ ಹಂಚಿದ್ದು ಇವ್ರು ಹಂಚಿದ್ರು ಅವ್ರು ಹಂಚಿದ್ದು ಪ್ರಮುಖ ಪ್ರಶ್ನೆ ಅಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.